ಕಳೆದ ವರ್ಷ ಸಂಪೂರ್ಣ ಮಳೆ ಕಾಣದೆ ಕಂಗಾಲಾಗಿದ್ದಂತಹ ಕರುನಾಡಿಗೆ ಈ ವರ್ಷ ಕೂಡ ಅಂಥದ್ದೇ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ರಣ ಬಿಸಿಲಿನ ಬಗ್ಗೆ ಒಂದಷ್ಟು ಪ್ರೆಡಿಕ್ಷನ್ಸ್ ಈಗಾಗಲೇ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನದು ಪ್ರೆಡಿಕ್ಷನ್, ಏನದು ಅಂದಾಜು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡನ್ನು ಕಾಡಲಿದೆಯಾ ರಣ ಬಿಸಿಲು? ಮುಂದಿನ 4 ತಿಂಗಳು ಬಿಸಿಲಬ್ಬರ ಆತಂಕ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಬಿಸಿಲಿನ ಜಳಕ್ಕೆ ಜನ ತತ್ತರಿಸಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಈ ವರ್ಷ ಬರೋಬ್ಬರಿ 4 ತಿಂಗಳು ರಣಬಿಸಿಲು ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು, ಬೇಸಿಗೆ ಆರಂಭಕ್ಕೂ ಮುನ್ನವೇ ಜನತೆಗೆ ಶಾಕ್ ಕೊಟ್ಟಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಈ ಬಾರಿ ವಾಡಿಕೆಗಿಂತ ಮುನ್ನವೇ ಬಿಸಿಲಿನ ಕಾವು ಹೆಚ್ಚಿದೆ. ಕಳೆದ ಬಾರಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ವಾತಾವರಣದಲ್ಲಿ ತೇವಾಂಶ ಭರಿತ ಮೋಡಗಳ ಸೆಳೆತ, ಗಾಳಿ ವೇಗ ಇಲ್ಲದೆ ಇರೋದು, ತೀವ್ರ ತೇವಾಂಶದ ಕೊರತೆ ಉಂಟಾಗಿ ಬಿಸಿಲಿನ ಜಳ ಜನರನ್ನ ಬಾಧಿಸಿದೆ. ಸಾಮಾನ್ಯವಾಗಿ ಬೇಸಿಗೆ ಕಾಲ ಅಂದ್ರೆ ಮಾರ್ಚ್ನಿಂದ ಆರಂಭ ಆಗಿ ಮೇ ತಿಂಗಳವರೆಗೂ ಇರುತ್ತೆ. ಆದರೆ ಈ ಬಾರಿ ವಾಡಿಕೆಗಿಂತ ಮುನ್ನವೇ ಶುರುವಾದಂತಿದೆ. ಈ ವರ್ಷ 4 ತಿಂಗಳು ಬೇಸಿಗೆ ಕಾಲ ಇರಲಿದೆ. ಸಾಮಾನ್ಯವಾಗಿ ಮಾರ್ಚ್ ಬಳಿಕ ಬಿಸಿಲು ಬೇಗೆ ಹೆಚ್ಚಾಗ್ತಿತ್ತು. ಆದರೆ ಫೆಬ್ರವರಿ 2ನೇ ವಾರದಿಂದಲೇ ರಾಜ್ಯದಲ್ಲಿ ಸುಡು ಬಿಸಿಲು ಕಾಣಿಸಿಕೊಳ್ಳಲಿದೆ. ಈ ಫೆಬ್ರವರಿ ತಿಂಗಳು ಉಷ್ಣಾಂಶ, ಪ್ರತ್ಯೇಕವಾಗಿ ಕನಿಷ್ಠ ಉಷ್ಣಾಂಶ ವಾಡಿಕೆಗಿಂತ ನಮ್ಮ ರಾಜ್ಯದಲ್ಲಿ ಅನೇಕ ಜಾಗಗಳಲ್ಲಿ 1ರಿಂದ 2 ಡಿಗ್ರಿವರೆಗೆ ಹೆಚ್ಚು ವೃದ್ಧಿಯಾಗುವ ಒಂದು ಸಾಧ್ಯತೆ ಇದೆ. ಈ ಬೇಸಿಗೆ ಕಾಲದಲ್ಲಿ, ಈ ಮಾರ್ಚ್, ಏಪ್ರಿಲ್ ಮತ್ತು ಮೇ ಈ 3 ತಿಂಗಳು ಈ ಬೇಸಿಗೆ ಕಾಲದಲ್ಲಿ ಈ ಉಷ್ಣಾಂಶದ ತಾಪ ಸ್ವಲ್ಪ ವಾಡಿಕೆಗಿಂತ ಹೆಚ್ಚು ಇರುವಂಥ ಒಂದು ಸಾಧ್ಯತೆ ಇದೆ. ಯಾವಾಗಲೂ ನೋಡಿದರೆ ಈ ಬೇಸಿಗೆ ಕಾಲ ಮಾರ್ಚ್ ತಿಂಗಳು 1ನೇ ತಾರೀಕಿಗೆ ಶುರುವಾಗೋದ್ರಿಂದ ಕೂಡ ಅದರ ಪ್ರಭಾವ ನಮಗೆ ಫೆಬ್ರವರಿ ತಿಂಗಳು 2ನೇ ವಾರ ಅಥವಾ 3ನೇ ವಾರದಿಂದ ನಮಗೆ ಶುರುವಾಗುತ್ತೆ. ಹೋದ ವರ್ಷ ಎಲ್ಲಿನೋ ಇತ್ತು, ಹಾಗಾಗಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ. ಎಲ್ಲಿನೋ ಇವತ್ತಿನ ತಾರೀಕಿಗೆ ಸ್ವಲ್ಪ ತೀವ್ರವಾಗಿದೆ. ಹಾಗಾಗಿ ಆ ಎಲ್ಲಿನೋ ಅದರ ಪ್ರಭಾವದಿಂದ ನಮಗೆ ಈ ಉಷ್ಣಾಂಶ ಕೂಡ ನಮಗೆ ಈ ವರ್ಷ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ವಾಡಿಕೆಗಿಂತ ಹೆಚ್ಚಿರುವ ಒಂದು ಸಾಧ್ಯತೆ ಇದೆ. ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ವಾಡಿಕೆಗಿಂತ 2-3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳ ಆಗಿ ದಾಖಲಾಗ್ತಾ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನವು ನಿಧಾನವಾಗಿ ಹೆಚ್ಚಳ ಆಗ್ತಾ ಇದೆ. ಮುಂದಿನ 1 ವಾರದ ಕಾಲ ಇದೇ ವಾತಾವರಣ ಇರಲಿದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನದಲ್ಲಿ ಸರಾಸರಿ 33ರಿಂದ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಒಟ್ಟಾರೆ ಮುಂದಿನ 3-4 ತಿಂಗಳು ರಾಜ್ಯದ ಜನರನ್ನ ಸೂರ್ಯದೇವ ಕೊಂಚ ಹೆಚ್ಚಾಗಿ ಕಾಡುವ ಸಾಧ್ಯತೆ ಇದ್ದು, ಜನ ಕೂಡ ಎಚ್ಚರ ವಹಿಸಿದ್ರೆ ಸೂಕ್ತ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.